ನಾವು ಆಟೋ ಡ್ರೈವರು ಮಸಾಜ್ ಡೈರೆಕ್ಟ್ ಅದೇ ಆದಲ್ಲಿ ಇಲ್ಲಿ ಮಾತ್ರ ನಾನು ಕಳಿಸ್ಕೊಡ್ತೀನಿ ಕಳಿಸ್ಕೊಡ್ತೀನಿ 1 hour ಬೇಕಾ 45 ಬೇಕಾ 45 ನಾನು ಬರ್ತೀನಿ ಸರ್ ನೀವು ಹೊರಗಡೆ ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಸರ್ ತಲೆ ಕೆಡಿಸ್ಕೊಬೇಡಿ ಇನ್ನು ಫಸ್ಟ್ ಬನ್ನಿ ಇವಾಗೇ ಬಂದಿರೋದು ಸ್ಕೂಲ್ ಹತ್ರ ಹೋಗಿತ್ತು ಅಮೌಂಟು ಜಾಸ್ತಿನೇ ಕೊಡ್ತೀವಿ ಕ್ಯಾಂಟ ಮಾತಲ್ಲ ಬಟ್ಟೆ ಫುಲ್ ತೆಗಿತೀರಾ ಫುಲ್ ನೀಟಾಗಿ ಮೇಡಮ್ ನಾವು ರೆಗ್ಯುಲರ್ ಕಸ್ಟಮರ್ 10,000 ಕೊಡ್ತೀನಿ ಅಂದ್ರೆ 1 ಲಕ್ಷ ಕೊಡ್ತೀನಿ ಅಂದ್ರೆ ಆ ಥರ ನಮ್ದು ಹೆಲ್ತ್ ನೋಡ್ಕೋಬೇಕು ಸರ್. ಬೆಂಗಳೂರಲ್ಲಿ ನಡೀತಿರೋ 2 ಪರಮ ಅಸಹ್ಯಗಳು ಯಾವ್ದು ಗೊತ್ತಾ? ಹೊರಗಡೆಯಿಂದ ಸ್ಪಾ ಅಂತ ಬೋರ್ಡ್ ಹಾಕೊಂಡು ಒಳಗಡೆ ದೀಪ ಹಚ್ಚಿ ಪಾಪು ತೋರಿಸೋದು ಒಂದಾದ್ರೆ, ಇನ್ನೊಂದು ಇದೇ ದೀಪದ ಕೆಳಗಡೆ ಪಾಪು ನೋಡೋಕೆ ಅಂತ ಬಂದ ಕಿಲಾಡಿಗಳು ಮಾಡಿದ ಪಾಪನ ವಿಡಿಯೋ ಮಾಡಿಕೊಂಡು ಅದನ್ನು ತೋರಿಸಿ ನಾಚಿಕೆ ಇಲ್ಲದೆ ಬ್ಲಾಕ್ ಮೇಲ್ ಮಾಡ್ತಾರೆ. ಎಂತ ಅಸಹ್ಯ ಅಂತ ನೋಡಿ. ಈ ವಿಡಿಯೋದಲ್ಲಿರೋ ಮನುಷ್ಯ ಆಟೋ ಡ್ರೈವರ್ ಅಂತೆ. ಗ್ಯಾಸ್ ಸಿಗ್ತಿಲ್ಲ, ಬಾಡಿಗೆ ಸಿಗ್ತಿಲ್ಲ, ಜೀವನ ಮಾಡೋದು ಹೆಂಗೆ, ಸಂಸಾರ ಸಾಕೋದು ಹೆಂಗೆ ಅಂತ ನಮ್ಮ ಆಟೋ ಡ್ರೈವರ್ಗಳು ಪರದಾಡ್ತಿದ್ದಾವೆ. ಈ ಮನುಷ್ಯ ನೋಡಿದ್ರೆ 1000 ರೂಪಾಯಿ ಹಿಡ್ಕೊಂಡು ಸ್ಪಾಗ್ ಹೋಗ್ಬಿಟ್ಟು ನನಗೆ ವಿತೌಟ್ ಸೇಫ್ಟಿ ಸರ್ವಿಸ್ ಬೇಕು ಅಂತ ಚೌಕಾಶಿ ಮಾಡ್ಕೊಂಡಿದ್ದೆ. ಸೇಫ್ಟಿ ಯೂಸ್ ಮಾಡಿದ್ರೆ ಸರ್ವಿಸೇ ಕೊಡಲ್ಲ, ನಮ್ಗೆ ಹೆಲ್ತ್ ಇಂಪಾರ್ಟೆಂಟ್ ಅಂತ ಸ್ಪಾ ನಡೆಸ್ತಿರೋ ಅಕ್ಕ ಕಡ್ಡಿ ಎರಡು ತುಂಡಾದಂಗೆ ಹೇಳ್ಬಿಟ್ಟು ಕಳಿಸ್ಕೊಡ್ತು. ಬಂದ ಕೆಲಸನ ಬಾಗಲೇ ಮುಗಿಸ್ಕೊಂಡು ರೇಟ್ ವರ್ಕೌಟ್ ಆಗ್ತಿಲ್ಲ, ಶಾರ್ಟೇಜ್ ದುಡ್ಡು ತೊಗೊಂಡು ನಾಳೆ ಬರ್ತೀನಿ ಅಂತ ಈ ಡ್ರೈವರನ್ನು ವಾಪಸ್ ಬಂದು ಆಟೋ ಸ್ಟಾರ್ಟ್ ಮಾಡ್ತಾರೆ. ಇಂಥ ಬರಗಾಲದಲ್ಲಿ 1000 ರೂಪಾಯಿ ಇನ್ವೆಸ್ಟ್ ಮಾಡಿ ಸಾಧಿಸಿದ್ದಾದ್ರೂ ಏನು, ಅನ್ನ ಉಣ್ಣೋ ಉದ್ದೇಶ ಇಲ್ದಿದ್ರು ವಿಡಿಯೋ ಮಾಡ್ಕೊಂಡು ಬಂದಿದ್ರ ಪರ್ಪಸ್ ಏನು ಅನ್ನೋದೇ ಟೆಸ್ಟ್. ಇಲ್ಲೇ ಇರೋದು ನೋಡಿ ವಿಷಯ. ನಮ್ಮ ಬೆಂಗಳೂರಲ್ಲಿ ತುಂಬಾ ಕಡೆ ಇಂಥ ಸ್ಪಾಗಳಿದ್ದಾವೆ. ನಮ್ದು ಯುನಿಸೆಕ್ಸ್ ಪಾರ್ಲರು ಇಲ್ಲಿ ಹೆಂಗುಸರಿಗೆ ಗಂಡುಸರಿಗೆ ಏರ್ ಕಟ್ ಮಾಡೋದ್ರಿಂದ ಹಿಡಿದು ಕೈಗೆ ಕಾಲಿಗೆ ಎಣ್ಣೆ ತಿಕ್ಬಿಟ್ಟು ಬಾಡಿಗೆ ಆಯುರ್ವೇದಿಕ್ ಮಸಾಜ್ ಮಾಡ್ತೀವಿ ಅಂತ ಹೊರಗಡೆ ಬೋರ್ಡ್ ಹಾಕೊಂಡು ಒಳಗಡೆ ಗಿಲೀಟ್ ಮಾಡ್ತಿರ್ತಾರೆ. ಇಂಥ ಸ್ಪಾಗಳನ್ನು ಹುಡ್ಕೊಂಡು ಬರೋ ಗಿರಾಕಿಗಳಿಗೂ ಚೆನ್ನಾಗಿ ಗೊತ್ತಿರುತ್ತೆ ಒಳಗಡೆ ಏನೇನೆಲ್ಲ ಸರ್ವಿಸ್ ಹೆಂಗೆಲ್ಲ ಸಿಗುತ್ತೆ ಅಂತ. ಎಲ್ಲ ಸೆಟ್ ಮಾಡ್ಕೊಂಡು ಇಂಥದ್ದು ಸೆಟಪ್ ಮಾಡಿ ಇಟ್ಕೊಂಡಿರ್ತಾರೆ. ಒಂದು ಕಡೆಗೆ ತಲುಪಬೇಕಂತ ತಲುಪೋದ್ರಿಂದ ಈ ಕಡೆ ಯಾರು ತಲೆ ಹಾಕಲ್ಲ. ಅದಕ್ಕೆ ಎಲ್ಲ ವ್ಯವಸ್ಥಿತವಾಗಿ ನಡೀತಿರುತ್ತೆ. ಇಂಥ ವ್ಯವಹಾರಕ್ಕೆ ಅಂತಾನೆ ಹೊರಗಡೆಯಿಂದ ಹೆಣ್ಮಕ್ಳನ್ನ ಕರ್ಕೊಂಡು ಬರೋದಕ್ಕೆ ದೊಡ್ಡ ದೊಡ್ಡ ಜಾಲಗಳು ಕೆಲಸ ಮಾಡ್ತಿರ್ತವೆ. ಈ ನಾರ್ತ್ ಈಸ್ಟ್ ಕಡೆಯಿಂದ ಬಡವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಅವುಗಳಿಗೆ ಫುಡ್ಡು ಬೆಡ್ಡು ಅಕಾಮಿಡೇಷನ್ ಅಂತ ಕೊಟ್ಬಿಟ್ಟು ಇಟ್ಕೊತಾರೆ. ಇಂಥ ಕೆಲಸಗಳಿಗೆ ಬಳಸ್ಕೊಳ್ತಾರೆ. ಇನ್ವೆಸ್ಟ್ ಮಾಡಿ ಮೇಂಟೆನೆನ್ಸ್ ಮಾಡೋ ಓನರ್ಗಳು ಚೆನ್ನಾಗಿ ದುಡ್ಡು ಮಾಡ್ಕೊಳ್ತಾರೆ. ಇದೆಲ್ಲ ಬೆಂಗಳೂರು ಅಂತ ಊರಲ್ಲಿ ಗುಟ್ಟಾಗೇನು ಉಳಿದಿಲ್ಲ. ಯಾವ ಆಫೀಸರ್ ಬಂದ್ರು, ಯಾವ ಮಿನಿಸ್ಟ್ರು ಬಂದ್ರು ನಿಲ್ಸೋಕ್ಕಂತೂ ಆಗಲ್ಲ. ಹೊಸಬ್ರು ಬಂದಾಗ ಒಂದು ಹೊಸ ಲೆಕ್ಕಾಚಾರ ಆಗುತ್ತೆ ಅಷ್ಟೇ. ಇದು ಕೆಲವರಿಗೆ ಬಿಸ್ನೆಸ್ಸು, ಇನ್ನು ಕೆಲವ್ರಿಗೆ ಹೊಟ್ಟೆಪಾಡು, ಪವರ್ ಇರೋರಿಗೆ ಮಂತ್ಲಿ ಸೋರ್ಸು. ಈ ಹೆಣ್ಮಕ್ಳ ಬೆವರಿಗೆ ತುಂಬಾ ಜನ ಪಾಲ್ದಾರರು ಕಣ್ರಿ. ಆದರೂ ಈ ಬೆವರಿನ ಉಪ್ಪಿನ ಋಣಕ್ಕೆ ಯಾರೂ ಹೊಣೆಗಾರರು ಮಾತ್ರ ಆಗಲ್ಲ. ಇದರ ಮಧ್ಯದಲ್ಲಿ ಉಂಡಿದ್ದು ಉಳ್ಳಾಡಿದ್ದು ವಿಡಿಯೋ ಮಾಡ್ಕೊಂಡು ಅದನ್ನ ತೋರಿಸ್ಕೊಂಡು ಬ್ಲಾಕ್ ಮೇಲ್ ಮಾಡೋ ಅಡ್ಕಸ್ಬೇಕು ಕೆಲಸ ಮಾಡೋ ಬಿಡಾಡಿಗಳು ಬೇರೆ. ಇಂಥ ಉಂಡಾಡಿಗಳಿಗೆ ಹೊಟ್ಟೆ ತುಂಬಿಸೋಕೆ, ಜೇಬ್ ತುಂಬಿಸೋಕೆ ಆ ಸ್ಪಾ ಓನರ್ಗಳು ಮತ್ತೆ ಇದೇ ಹೆಣ್ಮಕ್ಳು ರಕ್ತ ಬಸಿತಾರೆ. ಈ ಹೆಣ್ಮಕ್ಳ ಬೆವರಲ್ಲಿ ಬೆಂದ ಅನ್ನ ಉಂಡೋರಿಗೆ ನೆಮ್ಮದಿಯಾಗಿ ನಿದ್ದೆ ಹಂಗರಿ ಬರುತ್ತೆ. ಅಂಥ ದುಡ್ಡಲ್ಲಿ ಮಕ್ಳಿಗೆ 2 ಇಡ್ಲಿ ಕೊಡಿಸಿದ್ರು ಅದು ಹೆಂಗೆ ಮೈಗೊತ್ತುತ್ತೆ ಅಂತ ಹೇಳಿ. ಇಲ್ಲಾಗಿರೋದು ಇದೆ ನೋಡಿ. ಈ ಮನುಷ್ಯ ಆಟೋ ಡ್ರೈವರ್ ಅಂತ ಹೇಳ್ಕೊಂಡು ಸರ್ವಿಸ್ ಬೇಕು ಅಂತ ಸ್ಪಾಗ್ ಬಂದು ಹೆಣ್ಣು ಮಕ್ಕಳಿಗೆ ರೇಟ್ ಕಟ್ಟಿ ವ್ಯವಹಾರ ಕುದುರಿಸಿ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿದ್ದು ಯಾವ ಪುರುಷಾರ್ಥ. ಈ ವಿಡಿಯೋದಲ್ಲಿ ಕನ್ನಡದಲ್ಲೇ ಮಾತಾಡ್ತಿರೋದ್ರಿಂದ ಇದು ಕರ್ನಾಟಕದ್ದೇ ಕೇಸು. ಹೊರಗಡೆ ಮೆಟ್ರೋ ಪಿಲ್ಲರ್ ಕಾಣಿಸ್ತಿರೋದ್ರಿಂದ ಇದು ಬೆಂಗಳೂರಿಂದೇ ದಂಧೆ. ಇಲ್ಲಿ ಹೆಣ್ಮಕ್ಳನ್ನ ಬಾಡಿಗೆಗೆ ಇಟ್ಟಿರೋ ಸ್ಪಾ ಓನರ್ ಪತ್ತೆ ಆಗ್ಬೇಕು. ಬಾಡಿಗೆ ಕೇಳಿ ಅಡ್ವಾನ್ಸ್ ಕೊಟ್ಟು ವಿಡಿಯೋ ಮಾಡ್ಕೊಂಡು ಹೋದ ಮನುಷ್ಯನ ಉದ್ದೇಶನೂ ಸ್ಪಷ್ಟ ಆಗ್ಬೇಕು. ಈ ಕೆಲಸ ನಮ್ಮ ಪೊಲೀಸರು ಆದಷ್ಟು ಬೇಗ ಮಾಡಬೇಕು. ಇವಾಗ ಬಂದಿರೋದು ಬೆಂಕಿ ತರದ ಹೋಮ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ. ಗೊತ್ತಿಲ್ಲ, ಗುರುತು ಸಿಕ್ತಿಲ್ಲ, ಮಾಹಿತಿ ಸಿಕ್ಕರೆ ಪತ್ತೆ ಎಷ್ಟು ಅನ್ನೋ ಸಬೂಬೆಲ್ಲ ವರ್ಕೌಟ್ ಆಗಲ್ಲ ಅನ್ಸುತ್ತೆ.